ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಮಹಾಭಾರತದಲ್ಲಿ ಗಾಂಧಾರಿಯ ಪಾತ್ರ ನಿಜಕ್ಕೂ ರೋಚಕ ಅಧ್ಯಾಯ. ಪ್ರೀತಿ ವಾತ್ಸಲ್ಯ ಅತಿರೇಕವಾದರೆ ಹೇಗೆ ಒಳ್ಳೆತನವೂ ಕೂಡ ಅವನತಿ ಹೊಂದುತ್ತೆ ಅನ್ನೋದಕ್ಕೆ ಗಾಂಧಾರಿಯ ಬದುಕೆ ಜೀವಂತ ನಿದರ್ಶನ. ತಾನು, ತನ್ನ ಮಕ್ಕಳು, ತನ್ನ ಸಂಸಾರ ಮಾತ್ರ ಸುಖವಾಗಿರಬೇಕು ಅನ್ನೋ ಸ್ವಾರ್ಥದಿಂದ ಆಕೆಯ ಬದುಕೆ ದುರಂತ ಅಂತ್ಯ ಕಾಣ್ತು. ಇವತ್ತಿನ ಎಪಿಸೋಡ್ನಲ್ಲಿ ಗಾಂಧಾರಿ ಓರ್ವ ಸ್ತ್ರೀಯನ್ನಾಗಿ ಮಾತ್ರ ನೋಡದೆ ಆಕೆಗಿದ್ದ ದಿಟ್ಟತನ, ಆಕೆಯ ವರ್ಚಸ್ಸು, ದೈವ ಭಕ್ತಿಯ ಜೊತೆಗೆ ನಾನು ಅನ್ನೋ ಅಂಧಕಾರದಿಂದಾಗಿ ಆಕೆಯ ಕುಟುಂಬ ಸರ್ವನಾಶವಾಗಿದ್ದು, ಜೊತೆಗೆ ಆ ನೋವಿನ ಕೂಗಿನೊಂದಿಗೆ ಗಾಂಧಾರಿಯ ಚಿಂತಾಜನಕ ಅವನತಿ ಆಗಿದ್ದೇಗೆ ಅನ್ನೋದನ್ನ ವಿವರಿಸ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಗಾಂಧಾರಿ ಅಂದಾಕ್ಷಣ ನೆನಪಾಗುವುದು ಆಕೆ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರೋದು. ತನ್ನ ರಾಜನೀತಿ, ಮಕ್ಕಳ ವ್ಯಾಮೋಹ, ಮುಂದಾಲೋಚನೆಯಲ್ಲಿ ತನ್ನ ರೂಪಕ್ಕೆ ತಕ್ಕಂತ ಚಾಣಾಕ್ಷೆ ಆಕೆ. ಮಹಾಭಾರತದ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಗಾಂಧಾರ ದೇಶ ಬಲು ಸುಪ್ರಸಿದ್ಧವಾಗಿತ್ತು. 4 ದಿಕ್ಕುಗಳಲ್ಲೂ ತನ್ನ ಪ್ರಾಬಲ್ಯ ಸಾಧಿಸಿತ್ತು. ಆ ದೇಶದ ರಾಜ ಸುಬಲ. ಅವನ ಗಂಡು ಮಕ್ಕಳಲ್ಲಿ ಹಿರಿಯವನು ಶಕುನಿ, ಹೆಣ್ಣು ಮಕ್ಕಳಲ್ಲಿ ಹಿರಿಯವಳು ಗಾಂಧಾರಿ. ಆ ದೇಶದ ರಾಜಕುಮಾರಿ ಎಂಬ ಅರ್ಥ ಬರುವ ಹಾಗೆ ಆಕೆಗೆ ಗಾಂಧಾರಿ ಅನ್ನೋ ಹೆಸರು ಇಟ್ಟಿದ್ರು. ಆಕೆಗೆ ನಾನಾ ಹೆಸರುಗಳಿದ್ವು. ಗಾಂಧಾರ ರಾಜದುಹಿತ ಅಂದ್ರೆ ಗಾಂಧಾರ ರಾಜನ ಮಗಳು, ಸೌಬಲೇಯಿ, ಸೌಬಲಿ, ಸುಬಲಜ, ಸುಬಲಪುತ್ರಿ ಮತ್ತು ಸುಬಲಾತ್ಮಜ ಎಂಬ ಹೆಸರಿದ್ದರೂ ಕೂಡ ಗಾಂಧಾರಿ ಅನ್ನೋ ಹೆಸರೇ ಆಕೆಯ ಗುಣಕ್ಕೆ, ರೂಪಕ್ಕೆ, ಬುದ್ಧಿಭಾವಕ್ಕೆ ಪೂರಕವಾಗಿತ್ತು. ನೋಡೋಕೆ ಸುರಸುಂದರಂಗೆ, ಗುರು ಹಿರಿಯರಿಗೆ ನಯ ವಿನಯ ಗೌರವ ನೀಡುವುದರಲ್ಲಿ ವಿಧೇಯಳು, ಚಲುವಿಗೆ ತಕ್ಕಂತ ವಿದ್ಯಾವಂತೆ, ಮಹಾಬುದ್ಧಿವಂತೆ. ಚಿಕ್ಕಂದಿನಲ್ಲಿ ತನ್ನ ಜೀವನದ ಬಗ್ಗೆ ರಂಗುರಂಗಿನ ಕನಸನ್ನ ಕಟ್ಟಿಕೊಂಡಿದ್ಲು. ತಾನು ಒಬ್ಬ ಮಹಾರಾಜನ ಪಟ್ಟದರಸಿಯಾಗಬೇಕು, ಸೇರಿದ ಮನೆಯನ್ನ ಬೆಳಗಬೇಕು, 2 ಕುಲಗಳಿಗೂ ಕೀರ್ತಿ ತರಬೇಕು, 100 ಮಕ್ಕಳ ತಾಯಿಯಾಗಬೇಕು, ಬೇರೆ ಹೆಂಗಸರಿಗಿಂತ ಮೇಲೆನಿಸಬೇಕು ಎಂದು ನಾನಾ ಕನಸುಗಳನ್ನ ಹೊತ್ತಿದ್ದವಳು. ಮೊದಲೇ ಆಕೆ ಶಿವಭಕ್ತೆ. ಪ್ರತಿನಿತ್ಯ ತನ್ನ ಕನಸಿನ ಇರಾದೆಯನ್ನ ನೆನೆಯುತ್ತಾ ಪರಶಿವನನ್ನ ವಿನಮ್ರತೆಯಿಂದ ಸೂಜಿಯಷ್ಟು ಚ್ಯುತಿ ಬಾರದಂತೆ ಆರಾಧಿಸುತ್ತಿದ್ಲು. ಹೀಗೆ ಆಕೆಯ ನಿಷ್ಕಲ್ಮಶ ಪ್ರಾರ್ಥನೆಗೆ ಒಲಿದ ಶಿವ ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡ. ನಿನಗೆ ಏನು ಬೇಕು ಕಂದ ಎಂದು ಕೇಳಿದ ಹಾಗಾಯಿತು. ಆಗ ಗಾಂಧಾರಿಯು ಭಾವಿಸಿದ್ದು ಇಷ್ಟೇ: ನಾನು ಮಹಾರಾಜನ ಮಡದಿಯಾಗಬೇಕು, 100 ಗಂಡು ಮಕ್ಕಳನ್ನ ಪಡೆಯಬೇಕು, ಎಲ್ಲದರಲ್ಲೂ ಮೇಲಾಗಬೇಕೆಂದು. ಆಗ ಶಿವ ಹಾಗೇ ಆಗಲಿ ತಥಾಸ್ತು ಎಂದು ಅಂತರ್ಧಾನವಾದಂತೆ ಭಾಸವಾಯಿತು. ಹೀಗೆ ಎಳೆ ವಯಸ್ಸಿನಲ್ಲೇ ಭಗವಂತನನ್ನ ತನ್ನ ಭಕ್ತಿಯಿಂದ ಒಲಿಸಿಕೊಂಡಿದ್ಲು. ಹೀಗೆ ಸೌಂದರ್ಯವತಿ, ರೂಪವತಿ, ಗುಣವತಿಯಾಗಿದ್ದ ಗಾಂಧಾರಿಯು ಮೈನೆರೆದಾಗ ಹಸ್ತಿನಾವತಿಯ ಅರಸನಾಗಿದ್ದ ಶಂತನುವಿಗೆ ಗಂಗೆಗೆ ಜನಿಸಿದ್ದ ಭೀಷ್ಮನೆಂಬ ಮಗನಿದ್ದ. ಭೀಷ್ಮ ತಾನು ಮದುವೆಯಾಗೋದಿಲ್ಲ, ಅರಸನಾಗೋದಿಲ್ಲ ಎಂದು ಮೊದಲೇ ಪ್ರತಿಜ್ಞೆ ಮಾಡಿದ್ದ. ಅವನ ಚಿಕ್ಕಮ್ಮ ಸತ್ಯವತಿ. ಅವಳಿಗೆ ಹುಟ್ಟಿದವರಲ್ಲಿ ಮೊದಲನೆಯವನು ಚಿತ್ರಾಂಗದ, ಮತ್ತೊಬ್ಬ ವಿಚಿತ್ರವೀರ್ಯ. ವಿಚಿತ್ರವೀರ್ಯನಿಗೆ ಭೀಷ್ಮನು ಕಾಶಿರಾಜನ ಕುಮಾರಿಯಾದ ಅಂಬಿಕೆ, ಅಂಬಾಲಿಕೆ ಎಂಬ ಇಬ್ಬರನ್ನ ತಂದು ಮದುವೆ ಮಾಡಿಸಿದ್ದ. ಆದರೆ ವಿಚಿತ್ರವೀರ್ಯ ರೋಗಕ್ಕೆ ಬಲಿಯಾಗಿ ಸತ್ತು ಹೋದ. ನಂತರ ವೇದವ್ಯಾಸರ ವರದಿಂದ ಅಂಬಿಕೆಗೆ ಧೃತರಾಷ್ಟ್ರ ಮಗನಾಗಿ ಜನಿಸ್ತಾನೆ. ಅಂಬಾಲಿಕೆಗೆ ಪಾಂಡುವು, ದಾಸಿಯೊಬ್ಬಳಲ್ಲಿ ವಿದುರನ್ನು ಹುಟ್ಟುತ್ತಾರೆ. ಅವರಲ್ಲಿ ಧೃತರಾಷ್ಟ್ರ ಮಾತ್ರ ಹುಟ್ಟು ಕುರುಡ. ಭೀಷ್ಮನು ಈ ಕುಮಾರರಿಗೆ ರಾಜ ತರಬೇತಿಯಲ್ಲಿ ವಿದ್ಯೆಗಳನ್ನೆಲ್ಲ ಕಲಿಸಿ ಮುದ್ದಾಗಿ ಬೆಳೆಸ್ತಾನೆ. ಅವರಲ್ಲಿ ಧೃತರಾಷ್ಟ್ರ ಗರಡಿ ಸಾಧನೆ ಮಾಡಿ ದೇಹ ಬಲದಲ್ಲಿ ಎಲ್ಲರನ್ನೂ ಮೀರಿಸಿ ಬಿಟ್ಟಿದ್ದ. ವಜ್ರಕಾಯ ಕಟ್ಟುಮಸ್ತು ದೇಹ ಹೊಂದಿ ಅತಿ ಸುಂದರವಾಗಿದ್ದ. ಆದರೆ ಆತ ಕುರುಡನಾದುದರಿಂದ ಪಾಂಡುವೆ ರಾಜ್ಯಭಾರ ಮಾಡ್ತಿದ್ದ. ಇತ್ತ ಕಡೆ ಭೀಷ್ಮ ಇವರಿಗೆ ಯೋಗ್ಯ ಕನ್ಯೆಯರನ್ನ ಮದುವೆ ಮಾಡಿಸಬೇಕೆಂದು ಆಲೋಚಿಸತೊಡಗುತ್ತಾನೆ. ಧೃತರಾಷ್ಟ್ರನಿಗೆ ಯೋಗ್ಯರಾದ ಕನ್ಯೆಯರನ್ನ ಹುಡುಕುವುದಕ್ಕಾಗಿ ಭೀಷ್ಮ ತನ್ನ ಕೆಲವು ಸಾಮಂತರನ್ನ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿದ. ಅವರಲ್ಲಿ ಗಾಂಧಾರ ದೇಶಕ್ಕೆ ಹೋದವರು ಆ ದೇಶದ ರಾಜಕುಮಾರಿ ಓರ್ವ ಯೋಗ್ಯ ಕನ್ಯೆ ಎಂದು ಭೀಷ್ಮನಿಗೆ ತಿಳಿಸ್ತಾರೆ. ಜೊತೆಗೆ ಆಕೆ ಶಿವನನ್ನ ಮೆಚ್ಚಿಸಿ ತನಗೆ 100 ಗಂಡು ಮಕ್ಕಳಾಗುವಂತೆ ವರ ಪಡೆದ ಸಂಗತಿಯನ್ನ ಹೇಳ್ತಾರೆ. ಇದನ್ನ ಕೇಳಿದ ಭೀಷ್ಮನಿಗೆ ಇದಕ್ಕಿಂತ ಒಳ್ಳೆಯ ವಧು ಮತ್ತೊಬ್ಬಳಿಲ್ಲವೆಂದು ಈ ಸಂಬಂಧಕ್ಕೆ ಒಪ್ಪಿಗೆಯನ್ನ ಕೊಟ್ಟ. ಮದುವೆಯ ಮಾತುಕತೆಗಾಗಿ ಮಹಾನ್ ವಾಗ್ಮಿಗಳಾಗಿದ್ದ ವಿದ್ವಾಂಸರನ್ನ ಗಾಂಧಾರಕ್ಕೆ ಕಳಿಸ್ತಾನೆ. ಈ ಮದುವೆಯ ಪ್ರಸ್ತಾಪನೆಯನ್ನ ಗಾಂಧಾರ ದೇಶದ ರಾಜ ಸುಬಲನಿಗೆ ತಿಳಿಸಿದಾಗ ಆತ ಚಿಂತಾಕ್ರಾಂತನಾಗ್ತಾನೆ. ಯಾಕಂದ್ರೆ
ಕುರುವಂಶವು ಕೀರ್ತಿ, ಶೌರ್ಯ, ಸದ್ಗುಣಗಳಿಂದ ಹಿರಿದೆನಿಸಿ ಮೆರೆಯುತ್ತಿದೆ. ಆ ವಂಶದ ರಾಜ ಧೃತರಾಷ್ಟ್ರ. ಅವನ ರೂಪ, ಶಕ್ತಿ, ಗುಣ, ವಿದ್ಯೆ, ಜ್ಞಾನ ಇವುಗಳಿಗೆ ಸರಿಸಾಟಿಯಾದವರೇ ಇಲ್ಲ. ಆದರೆ ಆತ ಕುರುಡ. ಆ ಕುರುಡನನ್ನ ಮದುವೆಯಾಗಲು ಮಗಳು ಒಪ್ಪುತ್ತಾಳ. ಬಂಧುಗಳು ಏನೆಂದುಕೊಳ್ತಾರೋ ಎಂದು ಕೈ ಹಿಸುಕಿಕೊಳ್ಳತೊಡಗ್ತಾನೆ. ಈ ವಿಚಾರ ಗಾಂಧಾರಿಗೂ ತಿಳಿದು ಬಿಡುತ್ತೆ. ಮೊದಮೊದಲು ಈ ಮಹಾನ್ ಪರಾಕ್ರಮಿಯಾಗಿದ್ದ ವರ ಧೃತರಾಷ್ಟ್ರನ ವಿಚಾರದಲ್ಲಿ ಸ್ವಲ್ಪ ಬೇಸರ ಪಟ್ಟುಕೊಳ್ತಾಳೆ. ಆದರೆ ಮುಂದಕ್ಕೆ ಆಕೆಯ ಕನಸು, ಆಸೆ, ಚತುರತೆ ಮಾತನಾಡೋಕೆ ಶುರುವಿಟ್ಟುಕೊಳ್ತು. ಧೃತರಾಷ್ಟ್ರ ಕುರುಡನಾದ್ರೇನು? ನಾನು ಜಗತ್ತಿನಲ್ಲೇ ಹಿರಿಮೆ ಸಾಧಿಸಿರುವ ಬಲಾಢ್ಯ ವಂಶವನ್ನ ಸೇರ್ತೇನೆ. ಗಂಡ ಕುರುಡನಾದರೂ ಅವನ ಬುದ್ಧಿ, ನೀತಿ, ವರ್ತನೆಗಳು ಕುರುಡಾಗಲಿಲ್ಲ. ಅವನು ಅರಸನಾಗಿ ಆಳದಿದ್ದರೂ ಹಿರಿಯನಾದುದರಿಂದ ನಮಗೆ ಹುಟ್ಟುವ ಮಕ್ಕಳಲ್ಲಿ ತನ್ನ ಹಿರಿಯ ಮಗನೇ ಅರಸನಾಗುತ್ತಾನೆ. ಜೊತೆಗೆ 100 ಮಕ್ಕಳನ್ನ ಪಡೆದು ಬೇರೆಯವರು ನನ್ನನ್ನ, ನನ್ನ ಕುಟುಂಬವನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವಂತೆ ಮೆರೆಯುತ್ತಾನೆ. ಒಂದು ವೇಳೆ ನಾನು ಮದುವೆಗೆ ಒಪ್ಪದಿದ್ರೆ ತಂದೆಯೂ ಒಪ್ಪಲಾರ, ನಿಜ. ಆದರೆ ಮುಂದಕ್ಕೆ ಭೀಷ್ಮನು ಯುದ್ಧ ಮಾಡಿ ಗೆದ್ದು ನನ್ನನ್ನ ಬಲವಂತವಾಗಿ ಕರೆದೊಯ್ದರೆ ಗಾಂಧಾರ ದೇಶಕ್ಕೆ ಅಪಮಾನ. ಈ ಅಪಮಾನಕ್ಕೆ ನಾನೇ ಕಾರಣಲಾಗ್ತೇನೆ ಎಂದು ನಿಟ್ಟುಸಿರು ಬಿಟ್ಟು, ವ್ಯಕ್ತಿಗಿಂತ ದೇಶ ದೊಡ್ಡದಲ್ಲವಾ ಎಂದು ಯೋಚಿಸಿದ ಗಾಂಧಾರಿ ಧೃತರಾಷ್ಟ್ರನನ್ನ ಮದುವೆಯಾಗಲು ಒಪ್ಪುತ್ತಾಳೆ. ವಿವಾಹವಾದ ವೇಳೆಗೆ ಗಾಂಧಾರಿಯು ಕೂಡ ಪತಿಯನ್ನ ಮೆಚ್ಚಿಸಲು, ಸತಿ ಧರ್ಮವನ್ನ ಪಾಲಿಸಲು ಒಂದು ಯೋಗ್ಯವಾದ ನಿರ್ಧಾರಕ್ಕೆ ಬರ್ತಾಳೆ. ನನ್ನ ಗಂಡನಿಗೆ ಕಣ್ಣು ಕಾಣಿಸುವುದಿಲ್ಲ, ನನಗೂ ಕೂಡ ಬಾಹ್ಯ ಪ್ರಪಂಚವನ್ನ ನೋಡುವ ಅರ್ಹತೆ ಇಲ್ಲವೆಂದು ಸತಿ ಧರ್ಮವನ್ನ ನೆನೆಯುತ್ತಾ ಒಂದು ವಸ್ತ್ರದಿಂದ ತನ್ನ ಕಣ್ಣುಗಳನ್ನ ಮುಚ್ಚಿ ಕಟ್ಟಿಕೊಳ್ತಾಳೆ. ಗಾಂಧಾರಿಯ ಪತಿ ಭಕ್ತಿಗೆ ಎಲ್ಲರೂ ತಲೆದೂಗ್ತಾರೆ. ಗಾಂಧಾರ ದೇಶದ ರಾಜನಾದ ಸುಬಲನ ಪುತ್ರಿಯಾದ ಈಕೆ ಕುರುವಂಶದ ಮಹಾರಾಜನಾದ ಧೃತರಾಷ್ಟ್ರನನ್ನ ವರಿಸ್ತಾಳೆ. ಹೀಗೆ ಅವರಿಬ್ಬರ ಸಾಂಸಾರಿಕ ಕುರುಹಾಗಿ ಈಕೆಗೆ 100 ಜನ ಮಕ್ಕಳು ಜನಿಸ್ತಾರೆ. ಅವರಲ್ಲಿ ದುರ್ಯೋಧನ, ದುಶ್ಯಾಸನರು ಸೇರಿದಂತೆ 100 ಜನ ಮಂದಿ ಕೌರವರ ಜನನವಾಗುತ್ತೆ. ಗಾಂಧಾರಿ ಧರ್ಮನಿಷ್ಠೆ ಮತ್ತು ಸದ್ಗುಣಶೀಲೆ. ಗಾಂಧಾರಿಯನ್ನ ಬುದ್ಧಿವಂತಿಕೆಯ ದೇವತೆಯಾದ ಮಾತಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಗಾಂಧಾರ ರಾಜನಾದ ಸುಬಲನ ಮಗಳಾಗಿ ಆಕೆ ಭೂಮಿಯಲ್ಲಿ ಜನಿಸಿ ಗಾಂಧಾರಿ ಎಂದು ಖ್ಯಾತಿ ಗಳಿಸಿಕೊಳ್ತಾಳೆ. ಮಹಾಭಾರತವು ಕೌರವರನ್ನ ಖಳನಾಯಕರಂತೆ ಚಿತ್ರಿಸಿದರೂ ಕೂಡ ಗಾಂಧಾರಿಗೆ ಮಾತ್ರ ಮಹತ್ವದ ಸ್ಥಾನವನ್ನು ನೀಡಿದೆ. ತನ್ನ ಪುತ್ರರಾದ ಕೌರವರಿಗೆ ಬುದ್ಧಿ ಹೇಳಿ ಯುದ್ಧವನ್ನ ತಪ್ಪಿಸಿ ಪಾಂಡವರೊಂದಿಗೆ ರಾಜಿ ಮಾಡಿಸಲು ಪದೇ ಪದೇ ಯತ್ನಿಸಿ ವಿಫಲಳಾಗ್ತಾಳೆ. ಪುರಾಣದ ಪ್ರಕಾರ ಪತಿಗೋಸ್ಕರ ತಾನು ಮಾಡಿದ ತ್ಯಾಗದಿಂದಾಗಿ ಆಕೆ ಪರಶಿವನಿಂದಲೇ ವಿಶೇಷವಾದ ಶಕ್ತಿಯನ್ನ ಪಡೆದಿರ್ತಾಳೆ. ಸದಾ ಮುಚ್ಚಿಕೊಂಡೇ ಇರುವ ಆಕೆಯ ಚಕ್ಷುಗಳಿಗೆ ಅಗಾಧವಾದ ಶಕ್ತಿ ಇತ್ತು ಎಂಬುದಾಗಿ ಕಥೆ ಪುರಾಣಗಳು ಹೇಳ್ತವೆ. ಮಹಾಭಾರತದ ಪ್ರಕಾರ ಮದುವೆಯ ನಂತರ ಕೇವಲ ಒಂದೇ ಒಂದು ಬಾರಿ ಮಾತ್ರ ಗಾಂಧಾರಿಯು ತನ್ನ ಕಣ್ಣಿಗೆ ಕಟ್ಟಿದ ಪಟ್ಟಿಯನ್ನ ಬಿಚ್ಚುತ್ತಾಳೆ. ಅದು ಕುರುಕ್ಷೇತ್ರ ಮಹಾಸಮರದ ಸಂದರ್ಭದಲ್ಲಿ. ವಿಶೇಷ ಶಕ್ತಿಯನ್ನ ಹೊಂದಿರುವ ತನ್ನ ಕಣ್ಣುಗಳಿಂದ ತನ್ನ ಮಗ ದುರ್ಯೋಧನನ ದೇಹವನ್ನ ವಜ್ರಕಾಯವನ್ನಾಗಿಸುವ ಸಲುವಾಗಿ ತನ್ನ ಮುಂದೆ ವಿವಸ್ತ್ರವಾಗಿ ಬಂದು ನಿಲ್ಲುವಂತೆ ಮಗನಿಗೆ ಹೇಳ್ತಾಳೆ. ಇದನ್ನರಿತ ಶ್ರೀಕೃಷ್ಣ ನಗ್ನನಾಗಿ ಹೋಗುವಾಗ ದುರ್ಯೋಧನನನ್ನ ಕಂಡು ನಕ್ಕು ಆತನು ನಾಚಿಕೆ ಪಡುವಂತೆ ಮಾಡ್ತಾನೆ. ಹೆತ್ತ ತಾಯಿಯ ಮುಂದೆ ನಿರ್ವಸ್ತ್ರನಾಗಿ ಹೋಗುವುದು ಶೋಭೆಯಲ್ಲ, ನಿನ್ನ ಮರ್ಮಾಂಗದ ಭಾಗವನ್ನಾದರೂ ಮುಚ್ಚಿಕೋ ಎನ್ನುತ್ತಾನೆ ಶ್ರೀಕೃಷ್ಣ. ಇದರಿಂದ ನಾಚಿಕೊಂಡ ದುರ್ಯೋಧನ ಸಂಪೂರ್ಣ ವಿವಸ್ತ್ರನಾಗಿ ಹೋಗುವ ಬದಲು ಸೊಂಟದಿಂದ ತೊಡೆಯವರೆಗೂ ವಸ್ತ್ರ ಮುಚ್ಚಿಕೊಂಡು ತನ್ನ ತಾಯಿ ಗಾಂಧಾರಿಯ ಎದುರಿಗೆ ನಿಲ್ತಾನೆ. ಗಾಂಧಾರಿಯು ಕಣ್ತೆರೆದ ಕೂಡಲೇ ಆತನ ಅರೆಬರೆ ದೇಹದ ಭಾಗವನ್ನು ಮಾತ್ರ ನೋಡ್ತಾಳೆ. ಮುಂದೆ ಈ ರಹಸ್ಯವನ್ನರಿತಿದ್ದ ಶ್ರೀಕೃಷ್ಣ ಗದಾ ಯುದ್ಧದ ಸಂದರ್ಭದಲ್ಲಿ ಭೀಮನಿಗೆ ತನ್ನ ತೊಡೆಯನ್ನ ತಟ್ಟಿ ತೋರಿಸಿ ದುರ್ಯೋಧನನ ದೌರ್ಬಲ್ಯವನ್ನ ತೋರಿಸಿ ತೊಡೆಗೆ ಪ್ರಹಾರ ಮಾಡುವಂತೆ ಸೂಚಿಸಿ ಆತನನ್ನ ಸಂಹರಿಸ್ತಾನೆ. ಇದೇ ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಕುವರರ ಸಾವಿಗೆ ಶ್ರೀಕೃಷ್ಣನೇ ಕಾರಣನೆಂದು ಅಳುತ್ತಾ ಆಕ್ರೋಶದಿಂದ ಗಾಂಧಾರಿಯು, ಕೃಷ್ಣ, ನೀನು ನಿನ್ನ ಯದುವಂಶವು ಸರ್ವನಾಶವಾಗಲಿ ಎಂದು ಶಾಪ ನೀಡ್ತಾಳೆ. ಗಾಂಧಾರಿಯ ಮೊದಲನೆಯ ಶಿಶು ಹುಟ್ಟಿದ ಕೂಡಲೇ ಅದು ಕತ್ತೆಯ ಸ್ವರದಿಂದ ಅತ್ತಿತ್ತು. ಇನ್ನೂ ಹಲವು ಅಪಶಕುನಗಳಾದವು. ಈ ಕೆಟ್ಟ ಶಕುನಗಳಿಂದ ಧೃತರಾಷ್ಟ್ರನಿಗೆ ಭಯವಾಯಿತು. ಅವನು ಶಕುನ ಬಲ್ಲವರನ್ನ, ಜೋಯಿಷರನ್ನ, ವಿದುರನನ್ನು ಕರೆಸಿದ. ಅವರೆಲ್ಲ ಮಗುವನ್ನ ನುಡಿ, ಈ ಮಗು ಅವಲಕ್ಷಣವುಳ್ಳದ್ದು, ಇದರಿಂದ ಭರತ ವಂಶಕ್ಕೆ ಕೇಡು, ಇದನ್ನ ತೆಗೆದುಕೊಂಡು ಮಣ್ಣೊಳಗೆ ಹೂತು ಬಿಡು ಎಂದು ಹೇಳಿದಾಗ ಧೃತರಾಷ್ಟ್ರ ಈಗೇನು ಮಾಡಲಿ ಎಂದು ಚಿಂತಾಕ್ರಾಂತನಾದ. ಮಕ್ಕಳ ಮೇಲೆ ಅತಿ ಮಮತೆಯುಳ್ಳ ಗಾಂಧಾರಿ ತನ್ನ 101 ಮಕ್ಕಳಲ್ಲಿ ಒಂದನ್ನು ಕೂಡ ಕಳೆದುಕೊಳ್ಳಲು ಸಿದ್ಧಳಾಗಲಿಲ್ಲ. ಎಷ್ಟಾದರೂ ಆಕೆಯದ್ದು ಹೆತ್ತ ಕರುಳು. ಗಾಂಧಾರಿಯ ಅಪೇಕ್ಷೆ ತನ್ನ ಮಕ್ಕಳು ನೀತಿವಂತರಾಗಿ ಧರ್ಮನಿಷ್ಠರಾಗಿ ಬಾಳಬೇಕೆಂಬುದೇ ಆಗಿತ್ತು. ಆದರೆ
ಎಷ್ಟೇ ಪ್ರಯತ್ನಿಸಿದ್ರೂ ಯಾವ ಸಂದರ್ಭದಲ್ಲಿಯೂ ಕೂಡ ದುರ್ಯೋಧನನನ್ನ ತಿದ್ದಲು ಅವಳಿಗೆ ಸಾಧ್ಯವಾಗಲಿಲ್ಲ. ಮಹಾಭಾರತ ಮಹಾಯುದ್ಧದಲ್ಲಿ ತನ್ನ ತಮ್ಮಂದಿರು, ಮಕ್ಕಳು, 11 ಅಕ್ಷೋಹಿಣಿ ಸೈನ್ಯ ಇವೆಲ್ಲವೂ ನಾಶವಾದರೂ ದುರ್ಯೋಧನ ಯುದ್ಧದ ಯೋಚನೆಯನ್ನೇ ಮುಂದುವರಿಸ್ತಾನೆ. ಕೌರವರ ಕಡೆಯಲ್ಲಿ ಉಳಿದ ಇತರರೆಂದರೆ ಕೃಪ, ಕೃತವರ್ಮ, ಅಶ್ವತ್ಥಾಮ ಈ 3 ವೀರರು ಮಾತ್ರ. ಯುದ್ಧ ಮಾಡುವುದನ್ನೇ ನಿಶ್ಚಯಿಸಿಕೊಂಡು ದುರ್ಯೋಧನನೊಬ್ಬನೇ ಕುರುಕ್ಷೇತ್ರದಲ್ಲಿ ನಡೆದುಕೊಂಡು ಹೋಗ್ತಿದ್ದ, ತನ್ನ ಹೆಗಲ ಮೇಲೆ ಗದೆಯನ್ನ ಇಟ್ಟುಕೊಂಡು. ಕುರುಕ್ಷೇತ್ರದಲ್ಲಿ 18 ದಿನಗಳ ಮಹಾಯುದ್ಧ ನಡೆಯುತ್ತೆ. ಅದರಲ್ಲಿ ಕೊನೆಯದು ಭೀಮನಿಗೂ ದುರ್ಯೋಧನನಿಗೂ ನಡೆದ ಗದಾಯುದ್ಧ. ಅದರಲ್ಲಿ ದುರ್ಯೋಧನ ಹತನಾಗ್ತಾನೆ. ಈ ಸುದ್ದಿ ಧೃತರಾಷ್ಟ್ರ ಗಾಂಧಾರಿಗೂ ತಲುಪುತ್ತೆ. ದುಃಖವನ್ನ ಸಹಿಸಲಾರದೆ ಧೃತರಾಷ್ಟ್ರನು ನೆಲದ ಮೇಲೆ ಹೊರಳಿ ಗೋಳಾಡ್ತಾನೆ. ಗಾಂಧಾರಿ ತನ್ನ ದುಃಖವನ್ನ ವಿವೇಕದಿಂದ ತಡೆಯಲು ಪ್ರಯತ್ನಿಸಿದಳಾದರೂ ಸಾಧ್ಯವಾಗಲಿಲ್ಲ. ದುರ್ಯೋಧನನ ಹೆಂಡತಿ ಭಾನುಮತಿ, ಇನ್ನಿತರ ಕೌರವರ ಮಡತಿಯರು, ದ್ರೋಣ, ಶಲ್ಯ, ಕರ್ಣರ ಪತ್ನಿಯರು, ಯುದ್ಧದಲ್ಲಿ ಮಡಿದ ವೀರರ ಹೆಂಡತಿಯರು ಸಾವಿರ ಸಂಖ್ಯೆಯಲ್ಲಿ ಬಂದು ಕಣ್ಣೀರಿನ ಹೊಳೆ ಹರಿಸುತ್ತಾ, ಹೊಟ್ಟೆ ಬಡಿದುಕೊಳ್ಳುತ್ತಾ, ತಲೆ ಕೆದರಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಧೃತರಾಷ್ಟ್ರನ ಅರಮನೆಗೆ ಬಂದರು. ಆದರೆ ದುರ್ಯೋಧನನ ಹೆಂಡತಿ ಭಾನುಮತಿ ಮಾತ್ರ ಹೊತ್ತಿ ಉರಿಯುತ್ತಿದ್ದ ಯುದ್ಧ ಭೂಮಿಯಲ್ಲಿ ಸಾವಿರಾರು ಹೆಣಗಳ ರಾಶಿ ಮಧ್ಯೆ ನಿಂತಿದ್ದ ಶ್ರೀಕೃಷ್ಣನನ್ನ ನೋಡಿದವಳೆ ಒಂದು ಮಾತನಾಡದೆ ಬಿಕ್ಕಿ ಬಿಕ್ಕಿ ಅಳತೊಡಗ್ತಾಳೆ. ಯಾಕಂದ್ರೆ ಆಕೆ ಶ್ರೀಕೃಷ್ಣ ಪರಮಾತ್ಮನ ಉದ್ದೇಶವನ್ನ ಅರಿತಿದ್ಲು. ಆದ್ರೆ ತನ್ನ ಗಂಡನನ್ನ ತಡೆಯುವಲ್ಲಿ ವಿಫಲವಾಗಿರ್ತಾಳೆ. ಕೈ ಮುಗಿದು ಕಾಲಿಗೆರಗಿ ಕ್ಷಮೆ ಕೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಹೀಗೆ ಕೌರವರ ದುರಂತ ಅಂತ್ಯದ ತರುವಾಯ ತನ್ನ ಪತಿ ಮತ್ತು ಕುಂತಿಯೊಡನೆ ವಾನಪ್ರಸ್ಥಕ್ಕೆ ತೆರಳುವ ಗಾಂಧಾರಿ ಅಲ್ಲಿ ಉಂಟಾದ ಕಾಳಗಿಚ್ಚಿಗೆ ತನ್ನನ್ನೇ ತಾನು ಆಹುತಿ ಮಾಡಿಕೊಂಡು ಬಿಡ್ತಾಳೆ ಎಂದು ಪುರಾಣ ಕಥೆ ಹೇಳುತ್ತೆ. ಇದು ಓರ್ವ ಸ್ತ್ರೀಯಾಗಿ, ಓರ್ವ ಆದರ್ಶ ಮಹಿಳೆಯಾಗಿ, ಓರ್ವ ಧೀಮಂತ ತಾಯಿಯಾಗಿ ಬದುಕಿದ ಗಾಂಧಾರಿಯು ತನ್ನ ಆಸೆ, ಅಹಂಕಾರ ಎಲ್ಲವೂ ನನ್ನದೇ ಎನ್ನುವ ದುರಾಸೆ, ಅತಿಯಾದ ಪುತ್ರ ವ್ಯಾಮೋಹ, ತನ್ನ ಸ್ವಾರ್ಥದಿಂದ ತನ್ನ ವಂಶವನ್ನೇ ನಿರ್ವಂಶ ಮಾಡಿಕೊಂಡಿದ್ದರಲ್ಲಿ ಮುಂಚೂಣಿಯಲ್ಲಿ ನಿಲ್ತಾಳೆ. ಅಲ್ಲಿ ಸತ್ತಿದ್ದು ಕೌರವರು ಮಾತ್ರವಲ್ಲ, ಆಕೆಯ ಅಂಧಕಾರ, ದುರಾಸೆ, ಸ್ವಾರ್ಥ ಮತ್ತು ಅತಿರೇಕವಾದ ಪ್ರೀತಿ ಮಾತ್ರ. ಅದಕ್ಕೆ ದೊಡ್ಡೋರು ಹೇಳೋದು, ಅತಿಯಾದರೆ ಅಮೃತವು ವಿಷವಾಗತ್ತೆ ಅಂತ. ಅದು ಗಾಂಧಾರಿ ಅನ್ನೋ ದಿಟ್ಟ ನಾರಿಯ ಬದುಕಲ್ಲಿ ಪಾಠವಾಗಿ ಉಳಿದು ಬಿಡ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.